ಹಾಯ್ ಫ್ರೆಂಡ್ಸ್, ತುಂಬ ಕಡಿಮೆ ಗ್ರಾಮಲ್ಲಿ ತುಂಬ ಚೆನ್ನಾಗಿರೋ ಒಡವೆಗಳನ್ನ ತೋರಿಸ್ತೀನಿ. ಜಸ್ಟ್ 10 ಗ್ರಾಮ್ದ ಒಳಗಡೆನೇ ಇರುವಂಥ ಒಡವೆಗಳು ನೋಡಿ, ಎಷ್ಟು ತುಂಬ ಚೆನ್ನಾಗಿದ್ದಾವೆ. ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದೆ ಅನಿಸುತ್ತೆ, ಅಷ್ಟು ಚೆನ್ನಾಗಿದ್ದಾವೆ. ನನಗಂತೂ ಲೈಕ್ ಆಗಿದೆ. ನಿಮಗೆ ಲೈಕ್ ಆಗುತ್ತಾ ನೋಡಿ ಹೇಗೆ ಅಂತ ಹೇಳಿ. ನನಗೆ ಒಂದೊಂದನ್ನೇ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ. ನೋಡಿ, ಇಲ್ಲಿ ಇದು ಹೈದ್ರಾಬಾದ್ ಮುತ್ತು. ಇದನ್ನು ನಮ್ಮ ಎರಡನೇ ಅಕ್ಕನ ಗಂಡ ನನಗೋಸ್ಕರ ಇದು ಒಂದು ಪರ್ಲ್ ಸರ ಇತ್ತು, ಆ ಥರ ಹೈದ್ರಾಬಾದ್ ಮುತ್ತಿಂದ ಇದು ತೊಗೊಂಡು ಬಂದಿದ್ದರು. ಆವಾಗ ನಾನು ಆ ಮುತ್ತು ಅದನ್ನು ಇದು ತೆಗೆದ್ಬಿಟ್ಟು ಇದಕ್ಕೆ ಈ ಥರ ಒಂದು ಗೋಲ್ಡ್ ಮುತ್ತನ್ನು ಅಂದರೆ ಮನಿ ಹಾಕಿಬಿಟ್ಟು ಈ ಥರ ಸರ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಕೇಳ್ತಾರೆ ನನಗೆ, ಎಷ್ಟು ಚೆನ್ನಾಗಿದೆ ಇದು ಅಂತ ಕೇಳ್ತಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ, ಎಲ್ಲ ಡ್ರೆಸ್ ಮೇಲೆ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದೇ ಥರ ಇನ್ನೊಂದು ಲಾಂಗ್ ಕೂಡ ಮಾಡ್ಕೊಂಡಿದ್ದೀನಿ ನಾನು, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನಿಮಗೆ. ಮತ್ತು ಇದು ರಿಂಗ್ ಬಂದುಬಿಟ್ಟು ಇಲ್ಲಿದೆ ನೋಡಿ, ರಿಂಗ್ ಈ ಥರ ಡಿಸೈನ್ ಇದೆ. ರಿಂಗ್ ನನಗೆ ತುಂಬ ಇಷ್ಟ ಇದು. ಆಮೇಲೆ ಜಾಸ್ತಿ ಓಲೆನ ಯೂಸ್ ಮಾಡಲ್ಲ ನಾನು, ರಿಂಗನ್ನೇ ಜಾಸ್ತಿ ಯೂಸ್ ಮಾಡೋದು ಡೈಲಿ ವೇರ್. ಹಾಗಾಗಿ ಈ ಥರ ರಿಂಗ್ ತೊಗೊಂಡಿದ್ದೀನಿ ನೋಡಿ, ಈ ಥರ ಡಿಸೈನ್ ಬರುತ್ತೆ. ಇದು ಬಂದುಬಿಟ್ಟು 3 ಗ್ರಾಮಲ್ಲಿದೆ. ಇವಾಗಂತೂ ಗೋಲ್ಡ್ ರೇಟ್ ತುಂಬ ಗಗನಕ್ಕೇರ್ತಾ ಇದೆ. ಎಷ್ಟು ಜಾಸ್ತಿ ಏನೋ ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ ಈಗಿನ ಪೊಸಿಷನಲ್ಲಿ. ಇದು 3 ಗ್ರಾಮ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಮೂಗುತಿ ನೋಡಿ, ಎಷ್ಟು ಚೆನ್ನಾಗಿದೆ. ಚಿಕ್ಕದಿದೆ, ಬಟ್ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಈ ಮೂಗುತಿನ ತೊಗೊಂಡಿದ್ದೀನಿ. ಆಲ್ರೆಡಿ ಪೂರ್ತಿ ವೈಟ್ ಹಳ್ಳಿಂದು ಈ ಥರ ಮೂಗುತಿ ಇದೆ ನನ್ನ ಹತ್ರ. ಕ್ಲಿಯರಾಗಿ ಕಾಣ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇವಾಗ ಕಾಣ್ತಾ ಇದೆ ನೋಡಿ, ಈ ಥರ ಇದೆ ಮೂಗುತಿ ಬಂದುಬಿಟ್ಟು. ಇದೊಂದು ಮೂಗುತಿ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ನಿಮಗೆ ಹೇಗೆ ಅನಿಸ್ತಾ ಇದೆ ಇದು ಮೂಗುತಿ ಅಂತ ಹೇಳಿ. ಇದೊಂದು ಮೂಗುತಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇದು ಅಮ್ಮನ ಗುಂಡು, ಅದು ಬೋರ್ಮಾಳ ಅಂತ ಹೇಳ್ತಾರಲ್ಲ, ಅದರಲ್ಲಿನೂ ಗುಂಡು. 2 ಗುಂಡು ತೆಗೆದಿದ್ದಾರೆ ಅವರು. ಇದನ್ನೇ ತೊಗೊಂಡ್ಬಿಟ್ಟು ನಾನು ಇನ್ನೊಂದು ಬೀಡ್ಸ್ ಹಾಕಿಬಿಟ್ಟು ಸರಾನ ಮಾಡ್ಕೋಬೇಕು ಅನ್ಕೋತಾ ಇದ್ದೀನಿ. ಇಲ್ಲಿದೆ ನೋಡಿ, ಈ ಥರ ಇದೆ. ಇವೆರಡೂ ಯೂಸ್ ಮಾಡ್ಕೊಂಡ್ಬಿಟ್ಟು ಮತ್ತು ಬೀಡ್ಸ್ ತೊಗೊಂಬಂದಾಗ ಇದರದ್ದು ಸರ ಮಾಡ್ಕೊಂಬಿಟ್ಟು ನಿಮಗೆ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ನಿಮಗೂ ಕೂಡ ಲೈಕ್ ಆಗುತ್ತಾ ಏನೋ ನೋಡಿ ಹೇಳೋರಂತೆ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಉಂಗುರ. ಇದರದ್ದೊಂದು ಮೆಮೊರಿ ಇದೆ. ಏನಂದರೆ, ನಾನು ಫಸ್ಟು ವರ್ಕ್ ಮಾಡ್ತಾಯಿದ್ದೆ. ವರ್ಕ್ ಮಾಡಬೇಕಾದ್ರೆ ನನ್ನ ಫಸ್ಟ್ ಸ್ಯಾಲ್ರಿ ಬಂದಿತ್ತು. ಆ ಸ್ಯಾಲ್ರಿಯಲ್ಲಿ ತೊಗೊಂಡಂಥ ರಿಂಗ್ ಇದು. ಬಟ್ ಇದನ್ನು ಡೈಲಿ ಯೂಸ್ ಮಾಡ್ತೀನಿ ನಾನು, ಯಾವಾಗಲೂ ತೆಗ್ದೇ ಇಲ್ಲ. ಆವಾಗಿಂದ ಕೈಯಲ್ಲೇ ಇರುತ್ತೆ, ಬಟ್ ಏನೂ ಆಗಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಇದು. ಇದು 3 ಗ್ರಾಮ್ ಇದೆ. ಈ ಥರ ಡಿಸೈನ್ ಇದೆ ನೋಡಿ. ಆದರೂ ಇವಾಗ ಸೈಡಿಗೆಲ್ಲ ಹೋಲ್ ಆಗ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ ಇದು. ಡೈಲಿ ಯೂಸ್ ಮಾಡಿದರೂ ಕೂಡ ಏನೂ ಆಗಿಲ್ಲ ಈ ರಿಂಗಿಗೆ. ಇದಂತೂ ತುಂಬ ಇಷ್ಟ ನನಗೆ, ಮತ್ತು ಮೆಮೊರೇಬಲ್. ಹೀಗಾಗಿ ಇದನ್ನು ಹಾಕೋಕ್ಕೂ ಮನಸ್ಸಿಲ್ಲ ನನಗೆ. ಹಾಗಾಗಿ ರೆಗ್ಯುಲರ್ ಯೂಸ್ ಮಾಡ್ತಾಯಿದ್ದೀನಿ ಇನ್ನೂ ಕೂಡ ಇದಕ್ಕೆ. ಇದು ನೋಡಿ, ಅಮ್ಮನ ಜಾಲ್ರಿ ಅಂತ ಹೇಳ್ತಾರಲ್ಲ, ಅಮ್ಮನ ಜಾಲ್ರಿ ಇದು. ಈ ಥರ ಬರುತ್ತೆ ನೋಡಿ. ಇವು ಹೋಗ್ತಾ ಇದ್ದಾವೆ, ಕಿತ್ತುತ್ತಾ ಇದ್ದಾವೆ. ಮೊನ್ನೆನೇ ಮಾಡಿಸಿದ್ವಿ, ಮತ್ತೆ ಕಟ್ ಆಗ್ತಾ ಇದೆ. ಹಾಗಾಗಿ ಅಮ್ಮ ಯೂಸ್ ಮಾಡ್ತಾ ಇಲ್ಲ ಇವಾಗ, ಹಾಗೆ ತೆಗೆಸಿಟ್ಬಿಟ್ಟಿದ್ದಾರೆ ಇದನ್ನು. ಈ ಥರ ಬರುತ್ತೆ. ಇವು ತುಂಬ ಚೆನ್ನಾಗಿ ಅನಿಸುತ್ತವೆ. ಇದಕ್ಕೆ ಓಲೆ, ದೊಡ್ಡದಾದ ಓಲೆ ಹಾಕ್ಕೊಂಡ್ಬಿಟ್ರೆ ಅಂತೂ ಸೂಪರಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತವೆ. ಈ ಥರ ಇದ್ದಾವೆ ನೋಡಿ, ಈ ಥರ ಇದೆ ನೋಡಿ. ಡಿಸೈನು ಕೂಡ ತುಂಬ ಚೆನ್ನಾಗಿ ಬರುತ್ತೆ. 2 ಹೋಗಿದೆ ಇದು ಆಲ್ರೆಡಿ. ಅಮ್ಮ 2 ಕಳ್ಕೊಂಡ್ಬಿಟ್ಟಿದ್ದಾರೆ ಇದರದ್ದು. ಮತ್ತೆ ಹಾಕಿಸ್ಬೇಕು ಇದಕ್ಕೆ. ಈ ಥರ ಡಿಸೈನ್ ಬರುತ್ತೆ. ತುಂಬ ಚೆನ್ನಾಗಿದೆ ಇದು ಕೂಡ. ಹಾಗೆ ಎತ್ತಿಟ್ಬಿಟ್ಟಿದ್ದಾರೆ ಅಮ್ಮ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಚೈನ್ ತೋರಿಸ್ತೀನಿ ನೋಡಿ ನಿಮ್ಗೆ ಇವಾಗ. ತುಂಬ ಕಡಿಮೆ ಗ್ರಾಮಲ್ಲಿ ತುಂಬ ಚೆನ್ನಾಗಿರೋ ಡಿಸೈನ್ ಚೈನ್ ಇದು. ಜಸ್ಟ್ ನೋಡಿ, 10 ಗ್ರಾಮಲ್ಲಿ ಇದು ಚೈನ್ ಆಗಿದೆ. ಬಟ್ ಇದು 1 ಗ್ರಾಮ್ ಮೇಲಿದೆ ಸ್ವಲ್ಪ, ಅಷ್ಟರಲ್ಲೇ ಇದು ಲಾಕೆಟ್ ಇದೆ. ಈ ಥರ ಲಾಕೆಟ್ ಇದೆ ನೋಡಿ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಆಲ್ರೆಡಿ ಡೈಲಿ ಯೂಸ್ಗೆ ಒಂದು ಚೈನ್ ಇದೆ ನನ್ನ ಹತ್ರ. ಆದರೂ ಕೂಡ ಈ ಚೈನು ಡಿಸೈನ್ ಇಷ್ಟ ಆಯಿತು. ಡಿಸೈನ್ ಇಷ್ಟ ಆದ ತಕ್ಷಣ ಇದು ಒಂದು ಕೂಡ ತೊಗೊಂಡಿದ್ದೀನಿ ನಾನು, ಚೈನ್ ಇರಲಿ ಅಂತ ಹೇಳಿ. ಈ ಥರ ಇದೆ ನೋಡಿ, ಹಾರ್ಟ್ ಡಿಸೈನ್ ಇದೆ. ತುಂಬ ಲುಕ್ ಕಾಣಿಸುತ್ತೆ. ಇದನ್ನು ನೋಡಿದರೆ ಎಲ್ಲರೂ 11 ಗ್ರಾಮಲ್ಲಿ ಆಗಿದೆ ಅಂದ್ಕೊಳ್ಳಲ್ಲ, 15-18 ಗ್ರಾಮ್ ಮೇಲೆ ಇರ್ಬೋದು ಅನ್ಕೋತಾರೆ. ಆ ಥರ ಚೈನ್ ಆಗಿದೆ. ತುಂಬ ಚೆನ್ನಾಗಿ ಅನಿಸುತ್ತೆ. 20 ಗ್ರಾಮ್ ಅಂತ ಸರಳಾಗಿ ಕೇಳ್ತಾರೆ ಎಲ್ಲರೂ, ಇದು 20 ಗ್ರಾಮಲ್ಲಿ ಆಗಿದೆಯಾ ಅಂತ ಕೇಳ್ತಾರೆ. ಅಷ್ಟೇ ಚೆನ್ನಾಗಾಗಿದೆ. ಮತ್ತು ಅಷ್ಟೇ ತಾಳ್ಕಿ ಕೂಡ ಬರುತ್ತೆ ಇದು ರೆಗ್ಯುಲರ್ ಯೂಸ್ ಮಾಡಿದರೆ. ತುಂಬ ಚೆನ್ನಾಗಿದೆ. 11 ಗ್ರಾಮಲ್ಲಿ ಆಗಿದೆ ನೋಡಿ, ಇದು ಜಸ್ಟ್ 11 ಗ್ರಾಮಲ್ಲಿ ಆಗಿದೆ. ಈ ಥರ ಇದೆ.
ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ನಿಮಗೂ ಲೈಕ್ ಆಗಿದ್ದರೆ. ನೆಕ್ಸ್ಟ್ ಬಂದುಬಿಟ್ಟು ಮಾಟಿಲು ಅಂತ ಹೇಳ್ತಾರೆ ನೋಡಿ, ಇದಕ್ಕೂ ಮಲ್ಬಾರ್ ಗೋಲ್ಡಲ್ಲಿ ತೊಗೊಂಡಿದ್ದೆ ನಾನು ಇದನ್ನು. ಬಟ್ ನಾನು ಏನೋ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೆ ಅವತ್ತು, ಬಂಗಾರ ಕೊಡು ಹಬ್ಬ ಅಂತ ಹೇಳ್ತಾರಲ್ಲ, ಆವಾಗ ಬೇರೆ ನಾನು ಜುಮ್ಕಿ ತೊಗೋಬೇಕು ಅಂದ್ಕೊಂಡಿದ್ದೆ, ಹೋಗಿದ್ದೆ. ಬಟ್ ನನಗೆ ಜುಮ್ಕಿ ಡಿಸೈನ್ಸ್ ಲೈಕ್ ಆಗಲಿಲ್ಲ. ಹಾಗಾಗಿ ಇದನ್ನಾದರೂ ಏನಾದರೂ ತೊಗೊಳ್ಳೇಬೇಕು, ಇದನ್ನು ತೊಗೊಂಡ್ರೆ ಆಯ್ತಂತ ಮಾಟಿಲು ಇದನ್ನು ತೊಗೊಂಡೆ. ಇದು ಬಂದುಬಿಟ್ಟು 3 ಗ್ರಾಮಿಗೆ ಸ್ವಲ್ಪ ಕಡಿಮೆ ಇದ್ದಾವೆ. ಇದು ಮಲ್ಬಾರ್ ಗೋಲ್ಡಲ್ಲಿ ತೊಗೊಂಡಿದ್ದು. ಹೇಗಿದೆ ನೋಡಿ ಡಿಸೈನ್, ಈ ಥರ ಡಿಸೈನ್ ಇದೆ, ನ್ಯೂ ಪ್ಯಾಟರ್ನ್ ಇದೆ. ಚೆನ್ನಾಗಿದೆಯಾ ಅಥವಾ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇದು ಹಾರ ನೋಡಿ, ಇದಂತೂ ತುಂಬ ಇಷ್ಟ, ತುಂಬ ಚೆನ್ನಾಗಿದೆ ಕೂಡ. ಇದು ನೋಡಿ, ಇದೆಲ್ಲರೂ ಕೇಳ್ತಾರೆ ಎಷ್ಟರಲ್ಲಿ ಆಯಿತು, 2 ತೊಲೆ ಆಯಿತಾ, ಎಷ್ಟರಲ್ಲಿ ಆಯಿತು ಅಂತ ಕೇಳ್ತಾರೆ ನನಗೆ. ಬಟ್ ಇದಾಗಿದ್ದು ಬರೀ 10 ಗ್ರಾಮಲ್ಲಿ. 10 ಗ್ರಾಮಲ್ಲಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಈ ಥರ 2 ಸೈಡಿಗೆ ಡಿಸೈನ್ಸು ಬಂದಿದೆ, ಮೇಲೆ ಈ ಥರ ಡಿಸೈನ್ಸ್ ಮಾಡಿಸಿದ್ದೀನಿ. ಆಮೇಲೆ ಸೆಂಟ್ರ್ ಬಂದುಬಿಟ್ಟು ಈ ಥರ ಗುಂಡುಗಳು, ಈ ಥರ 3 ಗುಂಡುಗಳು ಹಾಕ್ಸಿದ್ದೀನಿ. ತುಂಬ ಚೆನ್ನಾಗಿದೆ. ಬಟ್ ನಾನು ಇದರಲ್ಲಿ ಇನ್ನೂ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಇದ್ದೀನಿ. ಈ ಮರೂನ್ ಕಲರ್ ಬದಲು ಮತ್ತು ಬೇರೆ ಯಾವುದಾದ್ರೂ ಗ್ರೀನ್ ಕಲರ್, ಬ್ಲ್ಯಾಕ್ ಕಲರ್ಸ್ ಸ್ಟೋನ್ಸ್ ಹಾಕಿಸ್ಬಿಟ್ಟು ಮಾಡಿಸ್ಬೇಕು. ಅಥವಾ ಇದನ್ನೇ ತೊಗೊಂಡ್ಬಿಟ್ಟು ಇದರಲ್ಲೇ ಸ್ವಲ್ಪ ಜಾಸ್ತಿ ಮಾಡಿಸಿದ್ದೀನಿ, ನಾನು ಲಾಂಗ್ ಮಾಡಿಸಿದ್ದೀನಿ ಇದನ್ನು. ಇನ್ನೊಂದು ಸ್ವಲ್ಪ ಶಾರ್ಟ್ ಮಾಡ್ಕೊಂಡ್ಬಿಟ್ಟು ಇದರಲ್ಲೇನು ಗುಂಡಿದಾವಲ್ಲ, ಈ ಗುಂಡನ್ನು ತೊಗೊಂಡ್ಬಿಟ್ಟು ಇನ್ನೊಂದು 2 ಸರ ಯಾವುದಾದ್ರೂ ಕಲರ್ಸ್ ಸರಗಳನ್ನು ಮಾಡ್ಕೋಬೇಕು ಅನ್ಕೋತಾ ಇದ್ದೀನಿ. ಹಾಗಾಗಿ ಆ ಥರ ಐಡಿಯಾ ಇದೆ, ನೋಡಬೇಕು, ಮಾಡ್ಕೋಬೇಕು ಅಂತ ಇದ್ದೀನಿ. ಮಾಡಿಕೊಂಡ್ರೆ ಖಂಡಿತ ತೋರಿಸ್ತೀನಿ ನಿಮಗೆ. ಇದು ಮಾತ್ರ ತುಂಬ ಚೆನ್ನಾಗಿದೆ, 10 ಗ್ರಾಮಲ್ಲಿದೆ. ಬಟ್ ಇದನ್ನು ಯಾರು ಕೇಳಿದವರು, ನಾನು ವೇರ್ ಮಾಡಿದಾಗ ಇದನ್ನು ಕೇಳಿದರೆ ನೆಕ್ ಪೂರ್ತಿ ಆಗಿಬಿಡುತ್ತೆ. ಎಲ್ಲರೂ ಕೇಳಿದ್ದಾರೆ ನನಗೆ, ಇದು ಬರೀ 10 ಗ್ರಾಮಲ್ಲೇ ಆಗಿದೆಯಾ, ಇಲ್ಲ ಅಂತ ಹೇಳ್ತಾ ಇದ್ದಾರೆ. 20 ಗ್ರಾಮು ಹೆಚ್ಚಿರ್ಬೋದು ನೋಡು ಅಂತ ಕೇಳ್ತಾ ಇದ್ರು ನನಗೆ. ಇಲ್ಲ 10 ಗ್ರಾಮಲ್ಲಿ ಆಗಿದೆ, ನಾನೇ ಮಾಡಿಸಿದ್ದು ಇದು 10 ಗ್ರಾಮಲ್ಲಿ ಅಂತ ಹೇಳಿದ್ದೀನಿ. ಹೌದಾ ಅಂತಾರೆ. ತುಂಬ ಚೆನ್ನಾಗಾಗಿದೆ ಇದು ಡಿಸೈನ್ ಬಂದುಬಿಟ್ಟು. ನಿಮಗೆ ಇದು ಲೈಕ್ ಆಗಿದ್ದರೆ ಹೇಳಿ, ಲೈಕ್ ಮಾಡಿ. ಈ ಥರ ಇದೆ ನೋಡಿ ಡಿಸೈನು, ಜಾಸ್ತಿ ಚೆನ್ನಾಗಿ ಅನಿಸ್ತುತ್ತೆ. ಈ ಥರ ಬರುತ್ತೆ ಇಲ್ಲಿ ನಿಯರ್. ನೋಡಿ ಈ ಥರ ಬರುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಲೈಕ್ ಆಗಿದ್ದರೆ ಹೇಳಿ. ನಾನು ಸ್ವಲ್ಪ ಒಡವೆಗಳನ್ನು ತೋರಿಸ್ತಾ ಇದ್ದೀನಿ, ಅದರಲ್ಲಿ ನಿಮ್ಗೆ ಯಾವ್ದು ಲೈಕ್ ಆಯಿತು ಅಂತ ಹೇಳಿ. ಈ ಥರ ಇದ್ದಾವೆ ನೋಡಿ ಎಲ್ಲ ಒಡವೆಗಳು, ಅದು ಕಡಿಮೆ ಗ್ರಾಮಲ್ಲೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾನೇ ಪೋಣಿಸಿದ್ದು, ಇದು ಪೋಣಿಸ್ಬಿಟ್ಟು ನಾನೇ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು. ಒಂದೇ ಒಂದು ಗೋಲ್ಡು ಹಾಕಿಬಿಟ್ಟು ಗುಂಡು ಹಾಕಿ, ಆಮೇಲೆ ಪರ್ಲ್ಸು ಮತ್ತು ಇದು ಇತ್ತು ನನ್ನ ಹತ್ರ, ಹಾಗಾಗಿ ಅವನ್ನೆಲ್ಲ ಹಾಕಿಬಿಟ್ಟು ಈ ಥರ ಮಾಡಿದ್ದೀನಿ. ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ. ಈಗ ಅದೇ ಥರನೇ ಇವನು ಕೂಡ ಮಾಡಬೇಕು ಅನ್ಕೋತಾ ಇದ್ದೀನಿ. ನಿಮಗೆ ನನ್ನ ಒಡವೆಗಳು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಇದು ಒಂದು ಕೂಡ ರಿಂಗು, ಇದು ಬಂದುಬಿಟ್ಟು 3.5 ಗ್ರಾಮಲ್ಲಿದೆ. 3.5 ಗ್ರಾಮ್ ಇದೆ. ಈ ಥರ ಡಿಸೈನ್ ಇದೆ ನೋಡಿ, ಇದು ಹೀಗೆ ಬರುತ್ತೆ ಡಿಸೈನ್ ಬಂದುಬಿಟ್ಟು. 3.5 ಗ್ರಾಮ್ ಇದೆ ಇದು. ಇದು ಕೂಡ ಚೆನ್ನಾಗಿದೆ ರಿಂಗು, ಓಲ್ಡ್ ಇದೆ ಪ್ಯಾಟರ್ನ್ ಅಂದ್ರೂ ತುಂಬ ಲುಕ್ ಅನಿಸುತ್ತೆ, ಚೆನ್ನಾಗಿದೆ. ನಾನು ಒಡವೆಗಳು ನಿಮ್ಗೆ ಇಷ್ಟ ಆಗಿದ್ದರೆ ಹೇಳಿ. ನೆಕ್ಸ್ಟ್ ಇನ್ನೊಂದು ಭಾಗ ಓಲೆ ಮತ್ತು ಇದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಪ್ಲೀಸ್ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಇದು ಹೇಗೆ, ಇದಕ್ಕೆ ಬೇರೆ ಕಲರ್ಸ್ ಹಾಕಿದರೆ ಚೆನ್ನಾಗಿ ಅನಿಸುತ್ತಾ ಏನು ಅಂತ ಹೇಳಿ ನನಗೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು.